ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾವು ಮುರುಡೇಶ್ವರಕ್ಕೆ ಹೋಗ್ತಿದ್ವಿ. ನನ್ನ ಫ್ರೆಂಡಿದು ಎಂಗೇಜ್ಮೆಂಟ್ ಇತ್ತು. ಸೊ ಎಂಗೇಜ್ಮೆಂಟಿಗೂ ಹೋದಂಗೆ ಆಗುತ್ತೆ ಹಾಗೂ ಮುರುಡೇಶ್ವರ ಸುತ್ತಾಡ್ಕೊಂಡು ಬಂದಂಗೂ ಆಗುತ್ತೆ ಅಂತ ಹೇಳಿ ಹೊರಟಿದ್ದೀವಿ. ಫುಲ್ ಫ್ಯಾಮಿಲಿ, ನಾನು, ಅವರು ಮತ್ತು ಅಪ್ಪ ಅಮ್ಮ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವ್ಲಾಗ್ ನಮ್ಮದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ನಮ್ಮ ಡ್ರೈವರ್ ಇಲ್ಲಿ ಕೂತಿದೆ ನೋಡಿ, ನನ್ನಪ್ಪ. ರಿಕ್ಷಾದಲ್ಲಿ ನಾವು ಹೋಗ್ತಿದ್ದೀವಿ ರೈಲ್ವೆ ಸ್ಟೇಷನ್. ನಾವಿವಾಗ ಆನ್ ದ ವೇ ಹೋಗಬೇಕಾದ್ರೆ ಟೀ ಕುಡಿಯೋಕೆ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ, ಕೃಷ್ಣ ಭವನ ಅಂತ ಹೇಳಿ. ಅವರದಷ್ಟೇ ಸ್ಮೈಲ್ ಆಯಿತಾ, ಅದಕ್ಕಿಂತ ಜಾಸ್ತಿ ಇಲ್ಲ. ನೋಡಿ ಬಂತು ನಮ್ಮ ವಾಳ ಪುಂಡಿಗಸಿ ಮತ್ತು ನಾನು ಕೋರ್ದ ತುಂಡು ತಿನ್ನೋದು ಬನ್ಸ್ ತಗೊಂಡೆ. ಇವ್ರದ್ದು ಬಂದಿಲ್ಲ, ಇಡ್ಲಿ ವಡ. ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಟ್ರೈನ್ ಬರೋಕ್ಕಿನ್ನ ಟೈಮ್ ಇತ್ತು. ಇವ್ರನ್ನ ನೋಡಿ, ಇಬ್ಬರು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ನಮ್ಮದು ಟ್ರೈನ್ ಇನ್ನೂ ಬಂದಿಲ್ಲ. ಸೊ ಒಳಗಡೆ ಹೋಗಿ ಚೆಕ್ ಮಾಡಬೇಕು ಇವಾಗ ಎಷ್ಟು ಹೊತ್ತಿಗೆ ಅಂತ ಹೇಳಿ. ಇವರನ್ನು ನೋಡಿ, ಅಮ್ಮನಿಗೆ ಅದರಲ್ಲಿ ಎಸ್ಕಲೇಟ್ರಲ್ಲಿ ಹೋಗೋಕ್ಕೆ ಭಯ, ಅದಕ್ಕೆ ಪಾಪ ಕರ್ಕೊಂಡು ಹೋಗ್ತಿದ್ದಾರೆ. ವೇಟ್ ಮಾಡಿ 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 ಫೈನಲಿ ನಮ್ಮದು ಟ್ರೈನ್ ಬಂದು ನೋಡಿ ಎಲ್ಲಿ ಬರ್ತಿದೆ. ಅದೇ ನಮ್ಮ ಟ್ರೈನ್. ತುಂಬ ಲೇಟ್ ಆಯ್ತು. ನಾವು ಮನೆಯಿಂದ ಬರಬೇಕಾದ್ರೆ ಬಾಳೆಹಣ್ಣೆಲ್ಲ ತಗೊಂಡು ಬಂದಿದ್ವಿ. ನೇಂದ್ರ ಬಾಳೆಹಣ್ಣು ಎಲ್ಲ ತಿಂತಿದ್ವಿ. ನಮ್ಮ ಇದರಲ್ಲಿ ನಾವೇ ನೀರು ನೋಡಿ, ಚಿಕ್ಕ ಮಕ್ಕಳ ಥರ. ಆಫ್ಟರ್ ಲಾಂಗ್ ಟೈಮ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಿದ್ದೆ. ಬಟ್ ಇವಾಗ ತುಂಬ ಟೈಮ್ ಆಯಿತು. ಇವಾಗ ನೋಡಿ, ಕೂತು ಸುಸ್ತಾಗಿ ಲಾಸ್ಟಿಗೆ ಮಲ್ಕೊಂಡ್ರು. ಟ್ರೈನ್ ಕ್ರಾಸಿಂಗ್ ಅಂಥೇಳಿ ನಿಲ್ಲಿಸಿದ್ದಾರೆ. ಇವರು ಮಲ್ಕೊಂಡಿದ್ದಾರೆ, ಆ ಕಡೆ ಅಪ್ಪನೂ ಮಲ್ಕೊಂಡಿದ್ದಾರೆ. ಫೈನಲಿ ಮುರುಡೇಶ್ವರ ರೀಚ್ ಆಗ್ತಾ ಬಂದ್ವಿ. ನಾವು ಮಧ್ಯಾಹ್ನ ರೀಚ್ ಆಗಬೇಕಾಗಿತ್ತು, ಬಟ್ ರೀಚ್ ಆಗಬೇಕಾದ್ರೆ ಸಂಜೆ ಆಗಿಬಿಟ್ಟಿತ್ತು. ಫುಲ್ ಸುಸ್ತಾಗಿಬಿಟ್ಟು, ತುಂಬ ಕ್ರಾಸಿಂಗ್ ಇತ್ತು. ಇದು ನಾವು ಬಂದ ಟ್ರೈನ್. ಇದು ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಓಷನ್ ಇನ್ ಅಂತ ಹೇಳಿ, ಬೀಚ್ ಇದು ಆಪೋಸಿಟೇ ಇದೆ. ಇದು ರಿಸೆಪ್ಷನ್. ಸೊ ಯಾರಿಗಾದರೂ ಮುರುಡೇಶ್ವರ ಬರೋಕ್ಕಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಸ್ಪಿಟಾಲಿಟಿನೂ ಚೆನ್ನಾಗಿದೆ ಆ್ಯಂಡ್ ನೀಟಾಗಿ ಇಟ್ಕೊಂಡಿದ್ದಾರೆ. ರೂಮ್ಸು ಚೆನ್ನಾಗಿದೆ ಆ್ಯಂಡ್ ಇಲ್ಲಿದ್ದು ಸ್ಟಾಫ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಕಾಲ್ ಮಾಡಿದ ತಕ್ಷಣ ಬಂದು ನೋಡ್ತಾರೆ. ನಮ್ಮದು ರೂಮ್, ಇಬ್ಬರು ಒಂದೇ ರೂಮ್ ಮಾಡಿದ್ದೀವಿ. ನೋಡ್ಬೋದು ನೀವು ಇಲ್ಲಿ AC ರೂಮ್ ಬುಕ್ ಮಾಡಿದ್ವಿ ನಾವು. ಈ ಶೆಕೆಗೆ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಇಂಟೀರಿಯರ್ ಆಗಲಿ ಬ್ಯಾಕ್ಗ್ರೌಂಡ್ ಆಗಲಿ ಚೆನ್ನಾಗಿದೆ. ವ್ಯೂಸು ಚೆನ್ನಾಗಿದೆ. TV ಇದೆ, ವೈಫೈ ಇದೆ ಆ್ಯಂಡ್ ಫುಡ್ ಏನಾದರೂ ಬೇಕಿದ್ದರೆ ಅದು ಕೂಡ ಸರ್ವಿಸ್ ಕೊಡ್ತಾರೆ. ಹೊಟ್ಟೆ ಫುಲ್ ಹಸಿವಾಗ್ತಿತ್ತು. ಸೊ ಇಲ್ಲೇ ರೆಸ್ಟೋರೆಂಟ್ ಡೀಟೇಲ್ಸ್ ಎಲ್ಲ ಇತ್ತು. ಫುಡ್ ಇಲ್ಲಿಗೆ ಆರ್ಡ್ರ್ ಮಾಡಿದ್ವಿ. ಇವರಿಬ್ಬರು ಚಪಾತಿ ಮೀಲ್ಸ್ ತೊಗೊಂಡ್ರು. ನಾನು ಫ್ರೈಡ್ ರೈಸ್ ತೊಗೊಂಡೆ, ಪನ್ನೀರ್ ಫ್ರೈಡ್ ರೈಸ್ ಮತ್ತು ಗೋಬಿ ತೊಗೊಂಡ್ವಿ ನಮಗಿಬ್ಬರಿಗೆ. ಸನ್ಸೆಟ್ ನೋಡೋಕ್ಕೆ ಬರಬೇಕಂತ ಹೇಳಿ ತುಂಬ ಆಸೆ ಇತ್ತು. ಬಟ್ ಸುಸ್ತಾಗಿದ್ದಿದ್ರೆ ನಮಗೆ ಅಲ್ಲೇ ನಿದ್ದೆ ಎಲ್ರಿಗೂ. ಸೊ ಸಂಜೆ ಬರಬೇಕಾದ್ರೆ ಸನ್ಸೆಟ್ ಆಗಿತ್ತು. ಸೊ ಹಾಗೆ ಬೀಚ್ ಸ್ವಲ್ಪ ರೌಂಡ್ ಹೊಡೆದು
ಆಮೇಲೆ ವಾಪಸ್ ಹೋದ್ವಿ ನಾವು ರೂಮಿಗೆ. ಇವರು ಎಲ್ಲರೂ ಮೂಡ್ ಆಫಲ್ಲಿದ್ದಾರೆ, ಬಿಕಾಸ್ ಆಫ್ ಮಲ್ಕೊಂಡು ಎದ್ದ ತಕ್ಷಣ ಮೂಡ್ ಆಫ್ ಆಗಿಬಿಡುತ್ತೆ. ಸೊ ಇಲ್ಲಿ ಹಾರ್ಸ್ ರೈಡಿಂಗ್ ಇದೆ ಆ್ಯಂಡ್ ವಾಟರ್ ಗೇಮ್ಸ್ ಇದೆ, ಕ್ಯಾಮಲ್ ರೈಡ್ ಇದೆ, ಫ್ಲೋಟಿಂಗ್ ಇದೆ. ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಲೈಟಿಂಗ್ ಅಂತೂ ನೋಡೋಕ್ಕೆ ಚೆಂದ. ಇಲ್ಲಿ ಸಂಜೆ ಹೊತ್ತಿಗೆ ಗೋಪುರ ಎಲ್ಲ ಡಿಫ್ರೆಂಟ್ ಲೈಟಿಂಗ್ ಆಗ್ತಾ ಇರುತ್ತೆ. ಜಾಲಿ ಜಾಲಿ. ಗೋಪುರದ ಕಲರ್ ಚೇಂಜ್ ಆಯಿತು ನೋಡಿ. ಐಸ್ ಕ್ರೀಮ್ ಪರ್ಚೇಸ್ ಮಾಡೋರಿಗೆ ಇಲ್ಲಿ ಫುಲ್ಲು ಸಂತೆ ಎಲ್ಲ ಇಟ್ಟಿದ್ದಾರೆ. ನಾವು ಬಬಲ್ಸ್ ತೊಗೊಂಡ್ವಿ ಮಕ್ಕಳಿಗೆ ಮತ್ತು ನನಗೆ. ಅದು ಎಲ್ಲಿ ಹೋದರೂ ಬೇಕು ನನಗೆ. ಸೊ ಎಷ್ಟೇ ದೊಡ್ಡವರಾದರೂ ನಮ್ಮ ಪಪ್ಪ ಅಮ್ಮಂಗೆ ನಾವು ಮಕ್ಕಳೇ ಅಲ್ವಾ. ಮೊದಲು ಪಪ್ಪ ಅಮ್ಮ ತೆಗೆಸ್ಕೊಡ್ತಿದ್ರು, ಈಗ ನನ್ನ ಗಂಡ ನನಗೆ ತೆಗೆಸ್ಕೊಡ್ತಾರೆ ಅಷ್ಟೇ. ನಿನ್ನೆ ದೇವಸ್ಥಾನದೊಳಗೆಲ್ಲ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಬೆಳಗ್ಗೆನೇ ನಾವು ದೇವಸ್ಥಾನ ದರ್ಶನಕ್ಕಂತೇಳಿ ಹೊರಟ್ವಿ. ನಾನು ರೆಡಿಯಾಗೇ ಹೊರಟೆ. ಇವರೆಲ್ಲ ಮತ್ತೆ ರೆಡಿ ಆಗ್ತೀನಿ ಅಂತ ಹೇಳಿದರು. ಬೆಳಗ್ಗೆ ಆದರೆ ಅಷ್ಟೊಂದು ರಶ್ ಇರಲ್ಲ. ದೇವ್ರ ದರ್ಶನಕ್ಕೆ ಆರಾಮ್ಸೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೋದು ಅಂಥೇಳಿ ಅಂದ್ಕೊಂಡು ನಾವು ಬೆಳಗ್ಗೆ ಹೊರಟ್ವಿ. ನಾವಿವಾಗ ಎಂಗೇಜ್ಮೆಂಟಿಗೆ ಹೊರಟಿದ್ದೀವಿ. ಇದು ನನ್ನ ಔಟ್ಫಿಟ್. ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಅಪ್ಪ ಅಮ್ಮ ಮುಂದ್ಗಡೆ ಹೋಗ್ತಿದ್ದಾರೆ. ತಪ್ಪಲ್ಲೇ ಗಟ್ಟಿ ನೋಡಿ. ಅಮ್ಮ ನಾನು ನೋಡಿ. ಅಮ್ಮ ಏಮ್ಮ ಹಿಗ್ಗಾಗಿದ್ದಾರೆ ಅವರು. ಸೊ ಇವಾಗ ಇಲ್ಲೇ ಮುರುಡೇಶ್ವರ ಟೆಂಪಲ್ ಹತ್ರನೇ ಹಾಲ್. ಇದು ಟೆಂಪಲ್, ಅದು ಹಾಲ್. 6ನೇ ಇದು ನೋಡಿ ಟೆಂಪಲ್. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಹಾಲ್. ನಮ್ಮ ರೂಮ್ ಕೂಡ ಅವಳು ನಮಗೆ ಕನ್ಫರ್ಮ್ ಮಾಡಿಟ್ಟಿದ್ಲು. ಸೊ ಸ್ವಲ್ಪ ಈಸಿ ಆಯಿತು ನನಗೆ. ಇವಾಗ ಹೋಗಿ ಅಲ್ಲಿ ಎಂಜಾಯ್ ಮಾಡೋಣ. ಇವಳೇ ನನ್ನ ಫ್ರೆಂಡ್. ಜನ ಎಲ್ಲ ಬಂದಿದ್ದಾರೆ, ಇನ್ನು ಶಾಸ್ತ್ರ ಸ್ಟಾರ್ಟ್ ಆಗಿಲ್ಲ. ಸೊ ಅವಳನ್ನ ಹೋಗಿ ಬರೋಣ ಬನ್ನಿ. ಬಂದವರಿಗೆ ಚಹಾ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ರು ನೋಡಿ. ಇವರಿಲ್ಲಿ ತಿಂತಿದ್ದಾರೆ. ಫುಲ್ ಜಿಗ್ಗಾಗಿದ್ದಾಳೆ. ಶಾಸ್ತ್ರ ಇನ್ನೇನು ಸ್ಟಾರ್ಟ್ ಆಯ್ತು ಅಷ್ಟೇ. ಇವಾಗ ರಿಂಗ್ ಎಕ್ಸ್ಚೇಂಜ್ ಇದೆ. ಇವಾಗ ಮಡಿಲು ತುಂಬಿಸುವ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ಸೊ ಮಡಿಲು ತುಂಬಿಸುವ ಶಾಸ್ತ್ರದ ನಂತರ ಅವಳದು ಸಾರಿ ಚೇಂಜ್ ಮಾಡೋಕ್ಕಿರುತ್ತೆ. ಸಾರಿ ಎಲ್ಲ ಚೇಂಜ್ ಮಾಡಿ ಇವಾಗ ಕೇಕ್ ಕಟ್ಟಿಂಗ್ ಆಗ್ತಾಯಿದೆ. ಅದಾದಮೇಲೆ ಊಟ ಮಾಡಿ ನಾವು ಹೊರಟು. ಊಟ ಕೂಡ ತುಂಬ ಚೆನ್ನಾಗಿತ್ತು. ವೆರೈಟಿ ಎಲ್ಲ ಇತ್ತು. ಸೊ ಊಟ ಮಾಡಿ ನಾವು ಹೊರಟ್ವಿ. ನಮ್ಮದು ಮುರುಡೇಶ್ವರ ಜರ್ನಿ ಮುಗೀತು. ಇವಾಗ ಮಂಗಳೂರಿಗೆ ಹೊರಟ್ವಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಇವಾಗ ಚೆಕ್ಔಟ್ ಎಲ್ಲ ಆದ್ವಿ. ಇವಾಗ ಟ್ರೈನ್ ಇದೆ. ಸೊ ಹೊರಡ್ತಿದ್ದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.